ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮವೀರ ಸದ್ಗುರು ಬಸವಾನಂದರ ಚರಣಗಳಿಗೂ ಅನಂತ ಅನಂತ ತೀರ್ಥ ದಂಡ ಪ್ರಣಾಮಗಳನ್ನು ಸದ್ಗುರು ಸಿದ್ಧಲಿಂಗಪ್ಪ ತಾತ ಶ್ರಾವಣ ಮಾಸ ಅಂಗವಾಗಿ ಹಮ್ಮಿಕೊಂಡಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ಕಾರಣಕರ್ತರಾದ ಶ್ರೀಮನ್ ನಿಜಗುಣ ಯೋಗಿಗಳ ಶ್ರೀ ಚರಣಗಳಿಗೂ ಅನಂತ ಅನಂತ ತೀರ್ಥ ದಂಡ ನಾವು ನೀವೆಲ್ಲರೂ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಆ ಶಂಭುಲಿಂಗದ ಬೆಟ್ಟದ ಮಹಾಂತ ಸ್ವಾಮಿಗಳ ಆಶ್ರಯದಲ್ಲಿ ಇರುವಂತ ಒಬ್ಬ ಭಕ್ತ ಪ್ರತಿದಿನಲೂ ನಿಜಗುಣ ಮಹಾಸ್ವಾಮಿಗಳ ಸೇವಾದಿಗಳನ್ನು ಮಾಡ್ತಾ ಇದ್ದ. ಬಹುದಿನಗಳು ಕಳೆದ ನಂತರ ಆ ಮಹಾಂತ ಸ್ವಾಮಿಗಳ ಜೊತೆ ಬಂದಂತ ಭಕ್ತ ನಿಜಗುಣ ಯೋಗಿಗಳನ್ನು ನಮಸ್ಕರಿಸಿ ವಂದಿಸಿ, ಹೇ ಗುರುವರ್ಯ, ನಾನು ನಿಮ್ಮಲ್ಲಿ ಒಂದು ಸಂದೇಹವನ್ನ ಸಂಶಯವನ್ನ ಪ್ರಶ್ನೆ ಮೂಲಕ ಕೇಳಬೇಕೆಂದು ಇಚ್ಛೆ ಮಾಡಿದ್ದೇನೆ, ಕೇಳಬಹುದೇ ಅಂದಾಗ ನಿಜಗುಣರು, ಓಹೋ, ಅದಕ್ಕೇನು, ನೀನು ಆ ಪ್ರಶ್ನೆಯನ್ನ ಕೇಳು ಅಂದಾಗ ಆ ಸತ್ತ ಆ ನಿಜಗುಣ ಶಿವಯೋಗಿಗಳ ಮುಂದೆ ಈ ಒಂದೇ ಜಗತ್ತು ಅನಂತ ಲಕ್ಷಣದಿಂದ ತೋರುವುದು ಗುರುಗಳೇ, ಅದು ಹೇಗೆ? ಇದನ್ನ ಕೆಲವರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಕೆಲವರು ಜಗತ್ತೇ ಸುಳ್ಳು ಅಂತ ಹೇಳ್ತಾರೆ, ಇನ್ನು ಕೆಲವರು ಈ ಜಗತ್ತು ಸತ್ಯವೆಂದು ಹೇಳುವರು, ಇನ್ನೂ ಕೆಲವರು ಇದನ್ನು ಪೂರ್ವದಲ್ಲಿ ಸತ್ಯ, ಅಂತ್ಯದಲ್ಲಿ ಮಿಥ್ಯೆಯಾಗಿರುವುದೇ ಜಗತ್ತಿನ ಲಕ್ಷಣ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಯಾರ ಮಾತನ್ನ ಕೇಳಿ ನಿಶ್ಚಯವನ್ನ ಮಾಡಿಕೊಳ್ಳಬೇಕು ಎನ್ನುವ ಸಂಶಯ ಬಂದಿದೆ ಗುರುಗಳೇ ಅಂದಾಗ ಅವರು ನಿನ್ನ ಪ್ರಶ್ನೆ ಘನವಾದದ್ದು. ಪ್ರಶ್ನೆ 3 ವಾಕ್ಯದಿಂದ ಕೂಡಿದರೂ ಕೂಡ ಇದು ಬಹಳ ವಿಶಾಲವಾದ ಪ್ರಶ್ನೆ. ಕಾರಣ
ಈ ಪ್ರಶ್ನೆಗೆ ಉತ್ತರವನ್ನ ಹೇಳಿ ನಿನ್ನ ಅಲ್ಪ ಸಂಶಯವನ್ನು ಕಳೆಯಬೇಕಾಗಿದ್ದರೂ ಕೂಡ ನಾ ಸ್ವಲ್ಪ ಆದರೂ ವೇದಾಂತದ ಮರ್ಮವನ್ನ, ವೇದಾಂತದ ರಹಸ್ಯವನ್ನ, ವೇದಾಂತ ಸಿದ್ಧಾಂತವನ್ನ ನಿನಗೆ ಕೇಳಲೇಬೇಕು. ಆದ ಕಾರಣ ಅದನ್ನು ಕೇಳುವಾಗ ಬಹಳ ಶ್ರದ್ಧೆ, ವಿಶ್ವಾಸ, ಲಕ್ಷ್ಯ ಮತ್ತು ಮನಸ್ಸು ಏಕಾಗ್ರತೆಯಿಂದ ಕೇಳಿದಾಗ ಮಾತ್ರ ಸ್ವಲ್ಪ ಸಾರ್ಥಕ ಆಗ್ತದ ಅಂತ ನಿಜಮನವರು ಹೇಳಿದಾಗ ಆ ಸಂಪರ್ಕ ಆಗಲಿ ಗುರುಗಳು. ಹೇಳುವ ಅವಕಾಶ ಸಿಕ್ಕರೆ ನೀವು ಹೇಳಿದ ಪ್ರಕಾರವೇ ನಾನು ಕೇಳುತ್ತೇನೆ ಎಂದಾಗ ಗುರುಗಳು ಆಗಬಹುದು, ನಾನು ಹೇಳುತ್ತೇನೆ ನಾಳೆಯಿಂದ ಅಂತ ನಿನ್ನೆ ಹೇಳಿ, ಆವಾಗ ಆ ಶಿಷ್ಯ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಇವತ್ತಿನ ದಿನ, ಎರಡನೇ ದಿನ ಆ ಪ್ರಶ್ನೆಯನ್ನ ಕೇಳಿದ ಶಿಷ್ಯನು ಆ ಶಂಭುಲಿಂಗನ ಬೆಟ್ಟವನ್ನ ಇಳಿದು ಹೋದ ಮೇಲೆ ನಿಜಗುರು ಮಹಾಂತ ಸ್ವಾಮಿಗಳನ್ನು ಕೇಳಿದರು, ಹೇ ಮಹಾಂತಪ್ಪ, ಆತ ಪ್ರಶ್ನೆಯನ್ನ ಕೇಳಿದ್ದನನ್ನು ಕುರಿತು ಆಲೋಚಿಸುತ್ತಿರುವಂತೆ ಆ ಪ್ರಶ್ನೆ ಕೇಳ, ಆ ಪ್ರಶ್ನೆಯ ಆಲೋಚನೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತದಲ್ಲ, ನನಗೆ ಒಂದು ಭಾವನೆ ಒಡೆಯಿತು. ಅಂದಾಗ ಏನದು ಗುರುಗಳೇ ಅಂತ ಮಹಾಂತ ಸ್ವಾಮಿ ಕೇಳಿದ್ರು. ಬಹಳ ಆಶ್ಚರ್ಯ ಆಗಿತ್ತು, ಯಾಕಂದ್ರೆ ಜ್ಞಾನಿಗಳ ಮಾತು. ಅವಾಗ ದೇವರು ವಿಚಾರ ಮಾಡಿದ್ರು, ಯಾತಕ್ಕಾಗಿ ಒಬ್ಬ ಶಿಷ್ಯ ಒಂದು ಘನವಾದ ಪ್ರಶ್ನೆಯನ್ನ ಮಾಡಿದಾಗ ಅಂಥ ಪ್ರಶ್ನೆಗೆ ಅಷ್ಟೇ ಶ್ರೇಷ್ಠವಾಗಿ ಅನುಭವಕ್ಕೆ ಬರುವಂತೆ ಹೇಳುವ ಒಬ್ಬ ಶಿಷ್ಯ, ಒಬ್ಬ ಗುರು. ಇವರ ಇಬ್ಬರ ಸಂವಾದ ರೂಪ ಅಂದ್ರೆ ಶಿಷ್ಯ ಪ್ರಶ್ನೆ ಮಾಡ್ತಾ ಇರಬೇಕು, ಆ ಪ್ರಶ್ನೆಗಳಿಗೆ ಗುರುಗಳಾದವರು ಉತ್ತರವನ್ನು ಹೇಳ್ತಾ ಇರಬೇಕು. ಹೀಗೆ ಪ್ರಶ್ನೆ ಮತ್ತು ಉತ್ತರ, ಪ್ರಶ್ನೆ ಮತ್ತು ಉತ್ತರ ರೂಪವಾಗಿ ಇರುವಂತ ಒಂದು ಗ್ರಂಥವನ್ನ ಹೇಗೆ ಬರೆಯಬಾರದು ಅನ್ನುವ ಯೋಚನೆ ಬಂದಿದೆ ಅಂತ ಗ್ರಂಥನೆ ಮಾಡೋಣ. ಇಂತಹ ಶಿಷ್ಯ, ಇಂತಹ ಗುರು, ಏನದು ಗುರು ಶಿಷ್ಯರ ಸಂವಾದ. ಅದಕ್ಕಾಗಿ ಆತ ಕೇಳಿದ ವಿಷಯ ಏನಪ್ಪ, ಅಲ್ಲಿ ಆ ಗ್ರಂಥದಲ್ಲಿ ಏನ್ ತಗೋಕು ವಿಷಯ, ವಿವೇಕ ಚಿಂತಾಮಣಿದ ಬೇರೆ ವಿಷಯ. ಇಲ್ಲಿ ಆತ ಕೇಳಿದ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಹೋಗೋದು. ಈ ರೀತಿ ಮಾಡಿದ್ದಾದರೆ ಮುಂದೆ ಮುಮುಕ್ಷಗಳಿಗೆ ಮೂಡಬಹುದಾದ ಅನೇಕ ಸಂದೇಹಗಳನ್ನು ಕುರಿತು ಚರ್ಚಿಸುವುದು ಅಂತ. ಆತ ಹೆಂಗೋ ಪ್ರಶ್ನೆ ಮಾಡಲ್ಲ, ನಾನು ಹೆಂಗೋ ಹೇಳ್ತೀನಿ. ಇದನ್ನೇ ಒಂದು ಗ್ರಂಥ ರೂಪವಾಗಿ ಬರೆದಿಟ್ಟಿದ್ದಾದರೆ ಮುಂದಿನ ಮುಮುಕ್ಷಗಳಿಗೆ, ಮುಮುಕ್ಷನ್ ದಾರಿಯಲ್ಲಿ ಹುಟ್ಟು ಸಾವು ಜನನ ಮರಣವನ್ನ ಕೆಳೆದುಕೊಂಡು ನಿದ್ರೆಯಲ್ಲಿ ಯಾವ ವಿಷಯಾದಿಗಳು ವಸ್ತುಗಳು ಇಲ್ಲದೆ ಆಗುವಂತ ಪ್ರತಿಯೊಬ್ಬರ ಆನಂದ ಎಲ್ಲೇ ನಿದ್ರೆಯಲ್ಲಿ, ಅಂಥ ಆನಂದ ಎದ್ದಾಗ ಕೂಡ ಆಗುವಂತದ್ದೇ ಮುಮುಕ್ಷೆಯ ಅಪೇಕ್ಷೆ. ಮುಮುಕ್ಷದ ಏನ್ ಅಪೇಕ್ಷೆ? ಅದು ಏನ್ ಸಣ್ಣವ್ರು ದೊಡ್ಡವ್ರು ಮಾಡೋದಲ್ಲ, ದೊಡ್ಡವ್ರನ್ನ ಸಣ್ಣವ್ರು ಮಾಡೋದಲ್ಲ, ದಪ್ಪ ಇದ್ದವ್ರನ್ನ ತೆಳ್ಳಗೆ ಮಾಡಂಗಿಲ್ಲ, ತೆಳ್ಳಗಿದ್ದವ್ರನ್ನ ದಪ್ಪ ಮಾಡಂಗಿಲ್ಲ ಗುರುಗಳು. ಆ ಗುರುಗಳು ಅಂತಪ್ಪ ಶಿಷ್ಯ ಶರಣಾದಾಗ ಆತನಿಗೆ ಏನು ಮಾಡ್ತಾರಂದ್ರೆ
ನಿದ್ದೆಯಲ್ಲಿ ಆದಂತ ಆನಂದ ಹೇಗೆ ಕೆಡುವುದಿಲ್ಲವೋ, ನಿದ್ರೆ ಆದವರೆಗೂ ನಿದ್ರೆಯ ಆನಂದ ನಾಶ ಆಗೋದಿಲ್ಲ. ಯಾರೇನು ಕೆಟ್ಟದೇನು, ಮತ್ತೆ ಎದ್ದಾಗ ಕೆಟ್ಟಬಿಡುತ್ತದ. ಜಾಗೃತಿ ಬಂದ್ಮೇಲೆ ಸುರುವೆ ಕೆಟ್ಟ ಹೋಗ್ತದೆ, ಆದ್ರೆ ನಿದ್ರೆಯಲ್ಲಿ ಯಾರಿಗೆ ಕೆಟ್ಟಿಲ್ಲಲ್ಲ. ಅದರಂತೆ ಎದ್ದಾಗ ಮುಮುಕ್ಷಿಗೆ ಆನಂದ ಕೆಡದಂತೆ. ಎದ್ದಾಗ ಆನಂದ ಆಗಬೇಕು. ಎಂತ ಆನಂದ? ನಿದ್ರಾವಸ್ಥೆಯಲ್ಲಿ ಆದ ಆನಂದ ಎದ್ದಾಗ ಆಗಬೇಕು. ನಿದ್ದೆಯಲ್ಲಿ ಹೇಗೆ ಕೆಡುವುದಿಲ್ಲವೋ ಅದರಂತೆ ಎದ್ದಾಗ ಮುಮುಕ್ಷಿಗೆ ಆನಂದ ಕೆಡಬಾರದು. ಇದಕ್ಕೆ ಏನಂದ್ರು ನಿರ್ವಿಷಯ ಆನಂದ ಅಥವಾ ಪರಿಪೂರ್ಣವಾದ ಆನಂದ, ನಾಶವಾಗದ ಆನಂದ. ಏನ್ ಹೇಳಿದ್ರು ಕೂಡ ಅದರ ತಾತ್ಪರ್ಯ ಇಷ್ಟೇ. ಒಟ್ಟು ಆನಂದ ಆಗಬೇಕು, ಬಂದ ಆನಂದ ಬಿಟ್ಟು ಹೋಗಬಾರದು, ಮತ್ತೆ ಎಂದು ಅದು ಕೆಡಬಾರದು. ಇಷ್ಟೇ ಅಪೇಕ್ಷೆ. ಮತ್ತೆ ಎಂಥ ದಡ್ಡಂದ್ರೆ ಜಗತ್ತಿನಲ್ಲಿ ಏನೇನೋ ಸಿದ್ಧಿಗಳನ್ನ, ಏನೇನೋ ಆಸ್ತಿ, ಅಂತಸ್ತು, ತನ್ನ ಕನಕ, ಆಯುಷ್ಯ, ಮಕ್ಕಳು, ಏನೇನೋ ಕೇಳಿ ಪಡೆದವರುಂಟು ಮನುಷ್ಯರಲ್ಲಿ. ಇಷ್ಟೆಲ್ಲ ಕೇಳುವುದನ್ನ ಬಿಟ್ಟು ಇವನು ಆನಂದ ಕೇಳ್ತಾನಲ್ಲ, ಎಂಥ ಮೂರ್ಖ ಅಂತ ಪ್ರಪಂಚಕರಿಗೆ ಅನಿಸ್ತದ. ಇದನ್ನ ಕೇಳಬೇಕಾಗಿತ್ತು, ಹೋಗಿ ಹೋಗಿ ಇದನ್ನ ಕೇಳ. ಕೊಡುವಂತವರು ಕೈ ಎತ್ತಿ ನಿಂತಾಗ ಕೇಳಬೇಕಾದ್ರೆ ವಿಚಾರ ಮಾಡಿ ಕೇಳಬೇಕಿಲ್ಲ. ಆನಂದ 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 ಏನ್ ಅರ್ಥ ಅಂತ ಹೇಳ್ತಾರ ಲೌಕಿಕ, ಪಾಪ ಗೊತ್ತಿರಂಗಿ. ಇಷ್ಟೆಲ್ಲ ಕೇಳಿದ್ರೆ ಯಾವುದಕ್ಕೋಸ್ಕರ? ಮಕ್ಕಳನ್ನು ಕೇಳುವುದು, ಸಂಸಾರದಲ್ಲಿ ದುಃಖ ಬರಬಾರದನ್ನುವುದು, ಹಣ, ಆಸ್ತಿ, ಸಂಪತ್ತು, ಪ್ರತಿಯೊಂದನ್ನ ಕೇಳುವುದು ಕೂಡ ಆನಂದಕ್ಕಾಗಿ ಅಲ್ಲ. ಆನಂದಕ್ಕಾಗಿಲ್ಲ. ಅವನು ವಿಚಾರ ಮಾಡ್ಯಾನ ಮುಮುಕ್ಷಿ, ಒಂದೊಂದು ಆನಂದವನ್ನ ಕೇಳುವುದಕ್ಕಿಂತ ಯಾವುದರಿಂದ ಆನಂದ ಆಗ್ತದಂತ ಅಂಥ ವಸ್ತುಗಳನ್ನ ಕೇಳೋದಕ್ಕಿಂತ ನನ್ನ ಆನಂದನೇ ಕೇಳ್ಬಿಟ್ರಾಯ್ತದಂತ ಮಾತು ಆನಂದ ಕೇಳೋದು. ಆ ರೀತಿ ಮುಮುಕ್ಷರಿಗೆ ಅನುಕೂಲ ಆಗಲಿಕ್ಕೆ ಬರೆದು ಆ ಗ್ರಂಥವನ್ನೇ ಇಟ್ಟುಕೊಂಡು ಆತನಿಗೆ ಉತ್ತರವನ್ನು ಹೇಳುವುದು. ಕೇಳ್ತಾನ, ಕೊಟ್ಬಿಟ್ಟಿರ್ತಾನ, ಅದನ್ನೇ ಬರೆಯೋದು, ಬರೆದದ್ದಂತೆ ಆ ಭಕ್ತನೇ ಹೇಳೋದು ಅಂತ ವಿಚಾರ ಬಂತು. ಮತ್ತೆ ಬಹಳ ಒಳ್ಳೆಯ ಆಲೋಚನೆ ಗುರುಗಳೇ. ಈ ಕಡೆ ಶಿಷ್ಯರಿಗೆ ಉಪದೇಶವೂ ಆದಂತಾಯಿತು, ಶಾಶ್ವತವಾಗಿ ಇರುವಂತ ಒಂದು ಗ್ರಂಥವೂ ರಚನೆಯಾದಂತಾಯಿತು. ಎರಡಾಗವಿಲ್ಲ. ಈ ಗ್ರಂಥದಲ್ಲಿ ಎಷ್ಟು ಜನ ಮುಮುಕ್ಷುಗಳಿಗೆ ಅನುಕೂಲ ಆಗ್ತದಂದ್ರೆ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ ಆಲೋಚನೆ ಮನಸ್ಸಿಗೆ ಬಂದದ್ದೇ ತಡ ಗ್ರಂಥ ರಚನೆಗಾಗಿ ಸಿದ್ಧರಾಗಿ ಕುಳಿತರು ಬಿಜಗುಣರು. ತ್ರಿಪದಿಯಲ್ಲಿ ಬರೆಯಬೇಕೆಂಬ ಅವರ ಮೊದಲಿನ ನಿರ್ಧಾರವೇ ಉಳಿಯಿತು. ಅದು ತ್ರಿಪದಿ, 3 ಸಾಲಿನಲ್ಲಿ ಬರೆಯುವುದು. 63 ಮಂದಿ ಪುರಾತನರ ಸ್ತೋತ್ರವನ್ನ ತ್ರಿಪದಿಯಲ್ಲಿ ಬರೆದಾಗಲೇ ಒಂದು ಇಡೀ ಗ್ರಂಥವನ್ನೇ ಆ ರೂಪದಲ್ಲಿ ಬರೆಯಬೇಕೆಂಬ ಭಾವನೆ ಅವರಿಗೆ ಮೊದಲೇ ಬಂದು ಹೋಗಿತ್ತು. ಸಂದರ್ಭ ಸಿಕ್ಕಿದ್ದಿಲ್ಲ. ಆಗ ಈಗ ಶುರು ಮಾಡಿದ್ರು. ಏನು ಅಂದ್ರೆ ತ್ರಿಪದಿಯಲ್ಲಿ ಶಿಷ್ಯ ಕೇಳಿದ ಪ್ರಶ್ನೆಯನ್ನೇ ಆಧಾರವಾಗಿಟ್ಟುಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತ ಗುರು ಶಿಷ್ಯರ ಸಂವಾದ. ಇದರಲ್ಲಿ ಏನಾದ ಶಿಷ್ಯ ಕೇಳೋದು, ಗುರು ಕೇಳೋದು. ಯಾಕೆ ಶಿಷ್ಯ ಕೇಳಬೇಕು, ಯಾಕೆ ಗುರು ಹೇಳಬೇಕಂದ್ರೆ ನೇಮಗಳವ. ಕೇಳದ ಶಿಷ್ಯನಲ್ಲ, ಹೇಳದ ಗುರುವೂ ಅಲ್ಲ.
ಉಪದೇಶವನ್ನ ತೆಗೆದುಕೊಂಡರೆ ಮುಗಿಲಿಲ್ಲ. ಗುರುವಿನ ಉಪದೇಶವನ್ನ ತೆಗೆದುಕೊಂಡ ಮೇಲೆ ಆ ಉಪದೇಶದ ಮಂತ್ರದ ಅರ್ಥವನ್ನ ಕೇಳುವವನು ಶಿಷ್ಯ, ಕೇಳದ ಇದ್ದರೆ ಶಿಷ್ಯ ಅಲ್ಲ. ನಾವು ತಿಳ್ತೀವಿ ಉಪದೇಶ ಆದ್ರೆ ಮುಕ್ತರಾಗ್ತೀವಿ ಅನ್ನೋ ಭಾವ. ಯಾಕೆ ಈ ಭಾವ ಬಂದದಂದ್ರೆ ಅದರ ಸತ್ಯವಾದ ವಿಚಾರವನ್ನ ನಿಷ್ಠೂರವಾಗಿ ಎಲ್ಲರಿಗೆ ತಿಳಿಸಿ ಹೇಳುವಂತ ಗುರುಗಳ ಸಂಖ್ಯೆ ಕಡಿಮೆ. ಅವರೇ ಅಷ್ಟೇ ಹೇಳ್ತಾರೆ, ಉಪದೇಶ ತಗೊಂಡ್ರಿ ಆಗ ನೀವು ಒಳ್ಳೇದಾಗುತ್ತೆ. ನಮಗೂ ಅಷ್ಟೇ ಬೇಕಾಗಿರೋದು. ಸುಮ್ಮನೆ ಉಪದೇಶದಿಂದ ಇಷ್ಟು ಒಳ್ಳೇದಾಗ್ತದೆ ಅಂದ್ರೆ ಯಾವ ಶಾಸ್ತ್ರ, ಯಾವ ಗ್ರಂಥ, ಏನು ಶ್ರವಣ, ಯಾವ ಮನನ, ಇವೆಲ್ಲ ಯಾಕೆ ಮಾಡಕ್ ಹೋಗ್ಬೇಕು, ಸಮಯ ಉಳಿತದ ಅನ್ನೋ ವಿಚಾರ ಅವರೆಲ್ಲ. ಅದ್ರ ಪ್ರವರ್ಗ ಮೂರ್ತಿ ಹೇಳ್ತಾರೆ, ಕೇಳದ ಶಿಷ್ಯಲ್ಲ, ಹೇಳದ ಗುರುವಲ್ಲ. ಈ ಹೇಳದ ಗುರು ಶಿಷ್ಯರ ಮೇಳ ಆದ್ರೆ ಜಗತ್ತಿನಲ್ಲಿ ಶಿಷ್ಯ ಉಪದೇಶ ಆ ಕಡೆ ಸರಿ, ಗುರು ಉಪದೇಶ ಕೊಟ್ಟವನು ಆ ಕಡೆ ಸರಿ. ಅವತ್ತ ಮಾತ್ರ 63, 6 ಕನ್ನಡದಲ್ಲಿ 6, ಈ ಕಡೆ 3, ಇಬ್ರು ಮುಖ ಇತ್ತು ಉಪದೇಶ ಮಾಡುವಾಗ. ಶಿಷ್ಯ ಕುಂತಿರ್ತಾನ, ಗುರು ಕುಂತಿರ್ತಾನೆ, ಒಬ್ಬರ ಮುಖ ಒಬ್ರ ಕಡೆ ಆಗಿಲ್ಲ. ಉಪದೇಶ ತಗೋ ದಿವಸ, ಕೊಡೋ ದಿವಸ ಉಪದೇಶ ಆದ್ಮೇಲೆ 36, 63 ಹಿಂಗ ಅಂದ್ರೆ ಕೇಳದ ಗುರು ಶಿಷ್ಯರ ಮೇಳ ಎಂಥವುದು ಸರ್ವಜ್ಞ. ಇವ್ರಿಗೆ ಗುರು ಶಿಷ್ಯರ ಸಂಬಂಧ ಅಂತ ಹೇಗೆ ಕರ್ತೀರಿ ನೀವಂತ ಸರ್ವಜ್ಞ ಮೂರ್ತಿ ಕೇಳ್ತಾನ, ನಾವು ಕೇಳೋದಲ್ಲ. ಹಾಗಾಗಿ ಅವರು ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸುಗುತ್ತಾಗೋಳು ಬೆಳವು ದೇಹ ನಿನ್ನ ಕಡೆ ಕಣ್ಗಳಿಗೆ ಹೀಗೆ ಸಂತಸಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಏನಂತ? ಶ್ರೀ ಗುರುವೇ ನಿಜ ಸುಖದ ಸಾಗರವೇ. ನೀವು ಒಂದೇ ಶಬ್ದ. ಶ್ರೀ ಅಂದ್ರೆ ಏನು? ಬೆಳಗ್ಗೆ ಶ್ರೀ ಬರ್ತೀವಿ, ಶ್ರೀಮಾನ್, ಶ್ರೀಮತಿ, ಶ್ರೀ ಅಂತ ಬೆಳಿತೀವಿ, ಇಲ್ಲಂತಲ್ಲ. ಶ್ರೀ ಅನ್ನುವ ಶಬ್ದದ ಅರ್ಥ ಎಷ್ಟು ಹೇಳಿದ್ರು ಮುಗಿಯೋದಲ್ಲ, ಎಷ್ಟು ಬರೆದ್ರು ಮುಗಿಯೋದಲ್ಲ ಅಂತ ಮಹಾತ್ಮರು ಆ ಶ್ರೀ ಗುರುವಿನ ವರ್ಣನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಹಳ ಸಲ ನಾವೆಲ್ಲರೂ ಕೇಳಿ, ಸಾಕ್ಷಾತ್ ಸರಸ್ವತಿ ದೇವಿ, ನಾನು ಬರೆಯೋದು ನಾ ಹೇಳೋದಲ್ಲ, ಯಾರೋ ಒಬ್ಬ ಪಂಡಿತ ಹೇಳೋದು ಪಂಡಿತ ಬರೆಯೋದಲ್ಲ. ಇಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ಈ ಶ್ರೀ ಗುರುವಿನ ವರ್ಣನೆ ಲಕ್ಷಣೆ ಇಷ್ಟೇ ಅಂತ ಮುಗಿಸೋಣ, ಮುಂದ ಬರೆದು ಇಡೋಣ ಅಂತ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ಲು. ಏನ್ ತಗೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ಲು? ನಮಗೆ ಒಂದು ಗ್ರಂಥ ಬರೀಬೇಕಾದ್ರೆ ಒಂದಿಷ್ಟು ಹಾಳೆ ಬೇಕು, ಒಂದು 10-20 ಗ್ರಂಥಗಳು ಬೇಕು, ಅದಕ್ಕೆ ಬೇಕಾದ ಬೆಳೆದು ಬೇಕು, ಬ್ಯಾಡ್ ಬೇಕು, ಸಲಕರಣೆಗಳಿದ್ದಾಗ ಒಂದು ಟೇಬಲ್, ಇದರ ಮೇಲೆ ಒಂದು ಗ್ರಂಥ ಬರೀತೀವಿ. ಅದು ಮುಗಿತಾರೆ. ಒಂದು 100 ಪೇಜು 200 ಪೇಜು 1000 ಪೇಜ್ ಒಂದು ಗ್ರಂಥ ಪ್ರಿಂಟ್ ಆಗ್ತದೆ. ಆದರೆ ಸರಸ್ವತಿ ಗುರುವಿನ ಬಗ್ಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು ಏನ್ ತಗೊಂಡ್ಲು ಅಂದ್ರೆ, ಇಡೀ ಭೂಮಿಯನ್ನೇ, ಈ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಭೂಮಿಯನ್ನೇ ಹಾಳೆಯನ್ನಾಗಿ ಮಾಡಿ, ಈ ಗಿಡಗಳನ್ನೇ ಮರಗಳನ್ನೇ ಲೆಕ್ಕಣಿಯನ್ನಾಗಿ ಮಾಡಿ, 10-20 ಟನ್ ಅಲ್ಲ,
ಈ ಗಿಡಗಳನ್ನೇ ಚೆನ್ನಾಗಿ ಮಾಡಿ ಆ ಪೆನ್ನಿಗೆ ಮಸಿಬೇಕು. ನಾವೆಲ್ಲ ಒಂದು ಬಾಗಿಲು ಮಸಿತ್ತಂದ್ರೆ 2 ವರ್ಷ ಆಗ್ತದೆ, ಇಲ್ಲ 1 ವರ್ಷ ಆಗ್ತದೆ. ಆ ಭೂಮಿಯೇ ಕಾಗದವಾಗಿ ಮರಗಳೇ ಲಕ್ಷಣಿಕೆಯಾಗಿರುವಾಗ ಅದಕ್ಕೆ ಮಸಿ ಸಮುದ್ರವೇ ಮಸಿಯನ್ನಾಗಿ ಮಾಡಿ ಸಮುದ್ರದಲ್ಲಿ ಅಷ್ಟು ಮಾಡಿ ಬರೆದರೂ ಕೂಡ ಗುರುವಿನ ಬಗ್ಗೆ ಪೂರ್ಣ ಆಗಲಿಲ್ಲ. ಪೂರ್ಣ ಅಂದಾಗ ಆ ಒಂದು ಲಕ್ಷಣದಿಂದ ಯಾರು ಕೂತರ ಅವರೇ ಶ್ರೀ ಗುರುಗಳು. ಇಲ್ಲಿ ಷಡ್ಗುಣ ಐಶ್ವರ್ಯ ಸಂಪನ್ನ ಗುರು. ಇಲ್ಲಿ ಪ್ರಶ್ನೆ ಬರ್ತದ, ನಮ್ಮೆಲ್ಲರಿಗೂ ಸಂಶಯ ಬರ್ತದ. ಗುರು 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 ಅಂತ ಹೇಳ್ತದೆ, ಆತ ಹೇಗಿರಬೇಕು ಅನ್ನುವ ಕಲ್ಪನೆ ಕೂಡಿಕೊಂಡೇ ಆ ಶ್ರೀಗುರು ಅನ್ನುವಂತ ಶಬ್ದದಲ್ಲಿ ಆತನಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮೂಕತ್ವ, ಸುಗುಣ, ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆ ಗುರು. ಆ ಗುರು ಆತ ಸೂರ್ಯ ದೇವ ಅಂತ ಯಾರಿಗೆ ಕರಿತೀವಿ ಅಂದ್ರೆ, ಈ ಜಗತ್ತಿನ ಇಡೀ ರಾತ್ರಿಯ ಅಂಧಾಕಾರವನ್ನ ಕಳೆದು ತನ್ನ ಬೆಳಕನ್ನ ಸರ್ವರಿಗೂ ಚೆಲ್ಲುವಂತ ಶಕ್ತಿ ಯಾರಿಗಿದೆ ಅವನು ಸೂರ್ಯ ಅಂತ. ಸುಮ್ಮನೆ ಸೂರ್ಯ ಅಂತಾರೇನು, ಅವನಲ್ಲಿ ಅದ್ಭುತವಾದ ಶಕ್ತಿ ಇದೆ. ಜಗತ್ತಿನ ಅಂಧಾಕಾರವನ್ನು ನಾಶ ಮಾಡುವಂತ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಹೇಗೆ ಬಂದದ ಅಂದ್ರೆ ಅವನ ಹುಟ್ಟು ಗುಣದ ಧರ್ಮದಿಂದಲೇ ಬಂದ. ಸೂರ್ಯನಿಗೆ ಆ ಬೆಳಕನ್ನು ಪಡಿಲಿಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿವೇನು? ಆ ಬೆಳಕಿಗೆ ಏನಾದ್ರೂ ಸ್ವಲ್ಪ ಆತನಿಗೆ ಬಿಲ್ಲನ್ನು ಕೊಟ್ಟಿವೇನು? ಏನು ಮಾಡಿ ಈ ಬೆಳಕನ್ನು ಪಡಿಲಿಕ್ಕೆ ನಾವೆಷ್ಟು ತಿಂಗಳಿಗೆ 2,000 3,000 ಕೊಡ್ತೀವಿ. ಆದ್ರೆ ಸೂರ್ಯ ಒಂದು ತಿಂಗಳಿಗೆ ನಾವಿಷ್ಟು ಮಾಡುತ್ತೀವಿ. ಸೂರ್ಯದೇವ ಆ ಬ್ರಹ್ಮ ಜಗತ್ತು ಎಂದು ಸೃಷ್ಟಿಯನ್ನ ಮಾಡಿ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಮಾಡಿ ಆಯಾ ದೇವತೆಗಳ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಮಾಡಬೇಕೆಂಬ ಆದೇಶ ಎಂದು ಬ್ರಹ್ಮ ಮಾಡ್ಯಾನ, ಅವತ್ತಿನಿಂದ ಚಾಚು ತಪ್ಪದೆ ಎಂದು ನಾನು ಸೂರ್ಯ ಒಂದು ದಿವಸ ರೆಸ್ಟ್ ಮಾಡ್ಯಾನೇನು ರಾತ್ರಿಗೆಲ್ಲ ಒಂಚೂರು ಕರೆಂಟ್ ಹೋದಂಗ ಹೋಗಿ ಮತ್ತೆ ಬರ್ತದೇನು ಇಲ್ಲ. ಏಕದಿಂದ ತನ್ನ ಬೆಳಕಿಗೆ ಚ್ಯುತಿ ಬರದಂತೆ ಸರ್ವರ ಅಂಧಾಕಾರವನ್ನು ಇವರು ಪಟ್ಟಣದ ಕತ್ತಲು, ಹಳ್ಳಿಯ ಕತ್ತಲು, ಬ್ರಾಹ್ಮಣರು ಶ್ರೇಷ್ಠ ಅವರು, ಇವರು ಶೂನ್ಯರು, ಏನಂದ್ರೆ ಇವರು ಕನಿಷ್ಠರು ಅನ್ನುವಂತ ಭೇದ ಭಾವ ಇಲ್ಲದೆ ಎಲ್ಲರ ಮೇಲೆ ಸಮತ್ವ ಭಾವದಿಂದ ತನ್ನ ಬೆಳಕನ್ನು ಚೆಲ್ಲುತ್ತಾನೆ ಅಲ್ಲ, ಆದರೆ ಸೂರ್ಯದೇವ ಅಂತ ಮೊದಲೇ ಲಕ್ಷಣ. ಏನನ್ನು ಕೊಡ್ತೀವೇನು? ಏನು ಕೊಡೋದು, ಅವನು ಏನು ತಗೋದು. ಹೀಗೆ ಈ ಸೂರ್ಯ ಏನ್ ಕೆಲಸ ಆದಂದ್ರೆ ಆತಂದು ಕತ್ತಲೆಯನ್ನ ನಾಶ ಮಾಡುವುದೇ ಸೂರ್ಯನ. ಇದು ಗುರುವಿನ ಏನ್ ಕೆಲಸ? ಗುರುವಿನ ಕೆಲಸ ಇರಬೇಕಲ್ಲ. ಸಾಕ್ಷಾತ್ ಭಕ್ತೋನ್ನರ ಪುಟ್ಟಿ ನಮ್ಮ ಭಾರತ ದೇಶದ ಭಕ್ತರು, ಭಾರತ ದೇಶದ ಜನಗಳು ನಮ್ಮ ಭಾರತದಲ್ಲಿ ಗುರುವಿಗೆ ಕೊಟ್ಟಂತ ಮಹತ್ವ ದೇವತೆಗಳು ಕೊಟ್ಟಿದ್ದ ದೇಶ ನಮ್ಮ ಭಾರತ ದೇಶ. ಅದು ಎಷ್ಟು ವಿಶ್ವಾಸ ಇಟ್ಟರ ಜಗತ್ತಿನ ಜನ ಗುರುವಿನ ಮೇಲೆ, ಎಷ್ಟು ನಂಬಿಕೆ ಇಟ್ಟರ ಗುರುವಿನ ಮೇಲೆ. ಕಾರಣ ಏನು ಅಂದ್ರೆ
ಅದು ಸತ್ಯವಾದ ಮಾತ. ಸೂರ್ಯನಿಗೆ ಎಷ್ಟು ಬೆಲೆ ಅಷ್ಟೇ ಗುರುನಾಥನಿಗೆ ಬೆಲೆ. ಇವನೇನ್ ಮಾಡ್ತಂತೆ ಈಗಲೂ ಕೂಡ ಸೂರ್ಯದೇವ ಹೊರಗೆ ಇರುವಂತ ಕತ್ತಲನ್ನು ಕೇಳ್ತಾರೆ. ಹೊರಗೆ ಕತ್ತಲಾದಲ್ಲ, ಹಗಲೊತ್ತು ನೋಡ್ರಿ ಮನೆ ಒಳಗ ಬಾಗಿಲಿ ಕಿಟಕಿ ಮುಚ್ಚಿ ಕತ್ತಲಾಗ್ತದೆ. ಹೊರಗೆ ಸೂರ್ಯ ಇಲ್ಲೇನು? ಸೂರ್ಯ ಕತ್ತಲನ್ನ ಕೆಳ್ತಾನಂದ್ರೆ ಮನೆಗಳ ಕತ್ತಲೆ ಹೇಳ್ಬೋದಾಗಿತ್ತಲ್ಲ ಬೆಳೆ ಕಾಲ. ಅಂದ್ರೆ ಉಪಾಧಿಯ ಒಳಗಿರುವಂತ ಕತ್ತಲೆಯನ್ನ ಕಳೆಯುವಂತ ಶಕ್ತಿ ಸೂರ್ಯನಿಗೆ ಇಲ್ಲ. ಉಪಾಧಿ ಅಂದ್ರೆ ಈ ಮನೆ ಉಪಾಧಿ, ಈ ಮಠ ಉಪಾಧಿ, ಇದು ಒಳಗಲ್ಲ ಇಲ್ಲೊಂದು ಪ್ರಮಾಣ. ಈಗ ಅಡವಿಯಲ್ಲಿ, ಕಾಡಿನಲ್ಲಿ, ಗುಡ್ಡ ಪರ್ವತದಲ್ಲಿ ಎಷ್ಟೋ ಪರ್ವತ ಕಾಡಿನಲ್ಲಿ ಕತ್ತಲಾಗಿರ್ತದೆ. ಯಾಕಂದ್ರೆ ಅಲ್ಲಿ ಬೆಳಕು ಬೀಳಂಗಿಲ್ಲ. ಆ ಕತ್ತಲನ್ನು ಕೂಡ ಕೆಳಗಿಲ್ಲ. ಇನ್ನು ಪ್ರಾಣಿಗಳು, ಹುಲಿ ಚಿರತೆಗಳು ವಾಸ ಮಾಡಲಿಕ್ಕೆ ಒಂದು ದೊಡ್ಡ ಗುಹೆಯನ್ನ ಮಾಡಿರ್ತಾವ. ಗುಹೆ, ಆ ಗುಹೆ ಒಳಗೆ ಇರ್ತಾವ. ಕತ್ತಲ ಗುಹೆಯಲ್ಲೇ ವಾಸ ಮಾಡ್ತಾವ. ಆ ಗುಹೆಯಲ್ಲಿರುವಂತ ಕತ್ತಲನ್ನು ಸೂರ್ಯ ಕೆಳ್ತಾನೇನು? ಆದರೆ ಶ್ರೀ ಗುರು ಅನ್ನುವಂಥವನು ನಮ್ಮೆಲ್ಲರ ಹೃದಯದಲ್ಲಿ, ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಜೀವಿಯ ದೇಹದಲ್ಲಿ, ಅದು ಮಾನವನಲ್ಲಿ ಇರುವಂತ ಒಂದು ಕತ್ತಲಾದ ಕತ್ತಲಂದ್ರೆ ಏನು? ಅಜ್ಞಾನ. ಅಜ್ಞಾನ ಅಲ್ಲ, ಈ ಅಜ್ಞಾನ ಎಲ್ಲದ ಒಳಗಾದ್ರಿ. ಒಳಗಿದ್ದದ್ದು ಈ ಸೂರ್ಯದೇವ ಕಳಲಿಕ್ಕೆ ಬರುವುದಿಲ್ಲಲ್ಲ. ಅದರಂತೆ ಮುಮುಕ್ಷಗಳ ಅಂತರಂಗದಲ್ಲಿ ಹೊಕ್ಕಂತ ಅಜ್ಞಾನ ಎಂಬ ತಾಮಸ ಕತ್ತಲೇನಾದ, ಈ ಕತ್ತಲನ್ನ ಕಳೆಯುವಂತ ಸಾಮರ್ಥ್ಯ ಸೂರ್ಯನಿಗಿಲ್ಲ, ಶ್ರೀ ಗುರುವಿಗೆ ಆದ ನೋಡಿ. ಅಂದ್ರೆ ಎಷ್ಟು ಬೆಲೆ ಅಂತ ಈಗ ಅಂದಾಗ ಆತ ಕೂಡ ಅಂಥ ಸತ್ಯಾದ ಲಕ್ಷಣದಿಂದ ಕೂಡಿರಬೇಕು. ದೇಹ ಯಾವ ಲಕ್ಷಣದಿಂದ ಕೂಡಿಲ್ಲ, ಏನ್ ಸಂಬಂಧ ಇಲ್ಲ. ದೇಹಕ್ಕೂ ಬೆಲೆನ ಜ್ಞಾನಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಆತ ಪ್ರತಿಯೊಬ್ಬರ ಅಂತರಂಗದ ಅಜ್ಞಾನವನ್ನ ಕಳೆಯುವಂತ ಸುಜ್ಞಾನಿ ಗುರುವಾಗಿರಬೇಕು ಮತ್ತು ನಿಜ ಸುಖದ ಸಾಗರವೇ ಆಗಿರುತ್ತೆ. ನಿಜ ಸುಖ ಅಂದ್ರೆ ಮೊದಲು ಹೇಳಿನಲ್ಲ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆತನ ದೃಷ್ಟಿಯಲ್ಲಿ ಜಗತ್ತು ಸೃಷ್ಟಿಯಾದನೂ ಆನಂದ, ರಕ್ಷಣೆ ಆಗ್ತಿದ್ರು ಆನಂದ, ಲಯ ಆದ್ರೂ ಆನಂದ, ಶರೀರ ಹುಟ್ಟದಂದ್ರೂ ಆನಂದ, ಶರೀರ ವಿಕಾರ ಆಗ್ತದಂದ್ರೆ ಆನಂದ, ಶರೀರ ಬಿದ್ದು ಹೋಗ್ತಂದ್ರೂ ಆನಂದ. ನಿಜ ಸುಖದಲ್ಲಿರ್ಬೇಕು ಅಂದ್ರೆ ಬ್ರಹ್ಮಾನಂದದ ಸುಖದಲ್ಲಿರ್ಬೇಕು. ಅವನು ವಿಷಯಾನಂದದ ಸುಖ ಅಲ್ಲ. ವಿಷಯದಿಂದ ಬಂದದೇನು? ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಎಂಥ ಆನಂದ! ಏನಾದಲ್ಲಿ ಏನಿಲ್ಲ. ಆದರೆ ವಿಚಿತ್ರ ಅದ, ಎದ್ದಾಗೆಲ್ಲ ನಿದ್ದೆಗೆ ಏನೇನಿಲ್ಲ, ಎದ್ದಾಗೆಲ್ಲ ಹೆಂಡ್ರು, ಮಕ್ಕಳು, ಮತ್ತೆ ಹೊಲ, ಮನೆ, ಹಣ, ಸಂಪತ್ತು, ಲೆಕ್ಕ ಪತ್ರ, ವಜ್ರ, ವಿಡೋರಿ, ಬೆಳ್ಳಿ, ಬಂಗಾರ ಎಲ್ಲವ ಎದ್ದಾಗ. ಆದ್ರೂ ಕೂಡ ನಿದ್ದೆಯಲ್ಲಿ ಎದ್ದಾಗಲ್ಲ. ಇದೇ ಪ್ರಶ್ನೆ. ಮುಮುಕ್ಷುಗಳು ಕೇಳೋದಂದ್ರೆ ಏನಿಲ್ಲ, ಇದನ್ನ ವಿಚಾರ ಮಾಡಿ ಅರ್ಥ ಮಾಡಿಕೊಳ್ಳೋದೇ ಒಂದು ಶಾಸ್ತ್ರ, ಬೇರೆ ಏನಲ್ಲ. ಇದು ಅನುಭವ. ಈ ಇಲ್ಲದಾಗ ಆದಂತ ಆನಂದ ಇದ್ದಾಗ ಯಾಕಾಗ್ತಿಲ್ಲ? ಆನಂದ ಇಲ್ಲಿ ನಮ್ಮಲ್ಲಿ, ಆನಂದ ನಮ್ಮಲ್ಲಿ ಇಲ್ಲ ಅಂದ್ರೆ ನಿದ್ದೆಗನ ಆಗ್ಬಾರ್ದು. ನಿದ್ದೆಗನ ಆಗ್ಬಾರ್ದು.
ಮತ್ತೆ ಯಾವುದನ್ನ ವಿಷಯದಿಂದ ತಂದಿವಿ, ಯಾವ ವಿಷಯ ಇಲ್ಲ, ನಿರ್ವಿಷಯ ಆನಂದ ನಮ್ಮಲ್ಲಿ ಆಗ್ಯದ. ಆದ ಆ ನಿದ್ದೆಯಲ್ಲಿದ್ದಂತ ಆನಂದದ ಸುಖ ಏನದ ಬ್ರಹ್ಮ್ಯ ಜೀವನಿಗೆ ಬಹಳ ಸಂತೋಷ ಅಂತ ಆನಂದಪ್ಪ ಅಂತ. ಆದ್ರೆ ಆ ಜೀವ ಏನ್ ಮಾಡ್ತಾನಂದ್ರೆ ಕಾರಣ ದೇಹವನ್ನ ಬಿಟ್ಟು ಸ್ಥೂಲ ದೇಹಕ್ಕೆ ಬೆಳಗ್ಗೆ ಸ್ಥೂಲ ದೇಹಕ್ಕೆ ಜಾಗ್ರಾವಸ್ಥೆ ಬಂದ ತಕ್ಷಣ ಆ ಆನಂದಿಕರಕ್ಕೆ ಹೇಗೆ ಪ್ರತಿದಿನ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡುವಾಗ ಅದು ಆದಂತ ಬೆಳಕು 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 ಪ್ರಕಾಶನಂತ ಬರ್ತಾ ಬರ್ತಾ ಪಶ್ಚಿಮ ದಿಕ್ಕಿನಲ್ಲಿ ಶೂನ್ಯ ಆಗುತ್ತೆ, ನಾಶ ಆಗ್ತದೆ. ಅದರಂತೆ ನಮ್ಮ ಈ ಯಾವ ಸಾಮಾನ್ಯ ಆನಂದ ಎಲ್ಲರೆಲ್ಲ ಅದಿದು ಬೆಕ್ಕು, ಇಲಿ, ಕರಡಿ, ಚಿತ್ತ, ಹುಲಿ, ಆ ಕಳ್ಳನಿಗೂ ಆಗ್ತದ, ಸುಳ್ಳನಿಗೂ ಆಗ್ತದ, ಗುರುವಿಗೆ ಆಗ್ತದ, ಶಿಷ್ಯರಿಗೆ ಆಗ್ತದ. ನಿತ್ಯ ಆನಂದ ಆಗೋದಿಲ್ಲ ಅಂತಲ್ಲ, ಅದು ಎತ್ತಾಗ ಹೋಗ್ತದಿಲ್ಲ. ಅದಕ್ಕೆ ಅವನೇನ್ ಮಾಡಿದಾಗ ನಿತ್ಯದ ಆನಂದ ಎತ್ತಾಗ ಹೋಗ್ತದ ಯಾಕಂತೇಳಿ ಗುರುವಿನಲ್ಲಿ ಬಂದ. ಗುರುಗಳೇ ನನಗೆ ಆನಂದ ನಿದ್ರೆಯಲ್ಲಿ ಬಹಳ ಸಂತೋಷ ಅದ, ಯಾವ ಚಿಂತೆ ಇಲ್ಲ, ದುಮ್ಮಾನ ಇಲ್ಲ, ದುಃಖ ಇಲ್ಲ, ಬೇಕಿಲ್ಲ, ಬೇಡಿಲ್ಲ, ಏನಿಲ್ಲ. ಅನ್ನ ಬೇಕಿಲ್ಲ, ನೀರು ಬೇಕಿಲ್ಲ, ಬಟ್ಟೆ ಬೇಕಿಲ್ಲ, ಬಂಗಾರ ಇಲ್ಲ, ಬೆಳ್ಳಿಲ್ಲ, ಏನಿಲ್ಲ ಅಂತ ಆನಂದ ಆಗ್ಯದಪ್ಪ. ಎದ್ದಾಗ ಎಲ್ಲ ಹೋಗ್ತದಲ್ಲ, ಇದಕ್ಕೇನು ಕಾರಣ ಅಂತ ಪ್ರಶ್ನೆಯನ್ನ ಇಟ್ಟುಕೊಂಡು ಬರುವವನೇ ಶಿಷ್ಯ. ಅದಕ್ಕೆ ಯಾಕೆ ಹಾಳಾಗ್ತದೆ ನಿನಗ ಅಂತ ಅವನಿಗೆ ತಿಳಿಸಿದೆ. ದೇಹ ಸಂಬಂಧ, ಹಣದ ಸಂಬಂಧ, ಮಠದ ಸಂಬಂಧ, ಪದ ಪೂಜೆ ಸಂಬಂಧ ಇವೆಲ್ಲ ಸಾಮಾನ್ಯ ಮಾತುಗಳಿವಿನ ನಿಜವಾದ ಸಂಬಂಧ ಅಂತೇನು ದುಃಖವನ್ನ ಕಳ್ಕೋಬೇಕು, ಆನಂದ ಪಡ್ಕೋಬೇಕು. ಗುರುವಾದವನು ಆ ದುಃಖವನ್ನ ನಿವೃತ್ತಿ ಮಾಡಬೇಕು, ಆನಂದವನ್ನ ಪ್ರಾಪ್ತಿ ಮಾಡಿಕೊಡ್ಬೇಕು. ಗುರುವಿನ ಇದು ಶಿಷ್ಯನಿಗೆ. ಅವಾಗ ಹೇಳ್ತಾರ ಸಾಗರ ಅಂದು. ಸಾಗರ ಅಂದ್ರೆ ಸಮುದ್ರ, ಹಳ್ಳಗಳು ಬೇರೆ, ಕೆರೆಗಳು ಬೇರೆ, ನದಿಗಳು ಬೇರೆ, ಸಾಗರ ಬೇರೆ. ಕಾರಣ ಹಳ್ಳ, ಕೆರೆ, ನದಿಗಳು ಒಂದೊಂದು ಸಲ ಬತ್ತಿ ಹೋಗ್ತಾವ, ನೀರೇ ಇಲ್ಲಂಗ ಆಗ್ತಾವ. ಒಂದೊಂದು ಸಲ ತುಂಬಿ ಹರಿಯುತ್ತೆ, ಹೆಚ್ಚು ಕಡಿಮೆ ಆಗ್ತದೆ. ಆದ್ರೆ ಸಮುದ್ರ ಎಂದನೆ ಹೆಚ್ಚು ಕಡಿಮೆ ಆಗಿದೇನು? ಸಮುದ್ರದ ನೀರು ಯಾವಾಗ ಕಡಿಮೆ ಆಗಿಲ್ಲ, ಅದು ಹೆಚ್ಚುನೂ ಇಲ್ಲ ಕಡಿಮೆನೂ ಇಲ್ಲ, ಯಾವಾಗಲೂ ಸದಾ ಕಾಲ ತುಂಬಿ ತುಳುಕುತ್ತದೆಯೋ ಅದೇ ರೀತಿ ಗುರು ತಾನು ಯಾವ ಕಾಲದಲ್ಲಿ ಹೆಚ್ಚು ಕಡಿಮೆ ಅಲ್ಲದೆ ಪೂರ್ಣವಾದ ಸುಖದಲ್ಲಿ ಇರ್ತಕ್ಕಂಥವನೇ ಶ್ರೀ ಗುರುವೇ ನಿಜ ಸುಖದ ಸಾಗರ. ಇನ್ನು ಆನಂದ ಎಷ್ಟಂತ ವರ್ಣನೆ ಮಾಡಿದಂತ ಸರಸ್ವತಿಗೆ ಅವನ ಆನಂದ ವರ್ಣನೆ ಮಾಡಕ್ಕೆ ಬಂದಿಲ್ಲ, ಸರಸ್ವತಿ ದೇವಿಯೇ ಬಂದಿಲ್ಲ. ಅದು ಆನಂದ ಕಾಣಂಗಿಲ್ಲ, ಆಕೃತಿ ಕಾಣ್ತು. ಮಹಾತ್ಮರದು ಆಕೃತಿ ಅಂದ್ರೆ ದೇಹ ಕಾಣ್ತದೆ, ಎಲ್ಲರಿಗೂ ಕಾಣ್ತಾವ. ನಿಮ್ಮ ಶರೀರ ಕಾಣ್ತಾವ, ನಮ್ಮ ಶರೀರ ಕಾಣ್ತಾವ. ಆದ್ರೆ ಅವರವರ ಒಳಗಿರುವಂತ ಆನಂದ ಯಾರಿಗೇನು ಕಾಣುತ್ತದೇನು? ಸುಮ್ಮನೆ ನಾವಂತೆ ಬಹಳ ಸುಖವಾಗಿ ಯಾರಪ್ಪ ಅವರು, ಒಳಗಿಂದ ಏನು ಗೊತ್ತು? ಗಾಯ ಒಳಗ ದುಃಖ ಆದದ್ ನಮ್ಗೇನ್ ಗೊತ್ತಾಗ್ತದೆ? ಒಂದೊಂದ್ಸಲ ಬಹಳ ದುಃಖದಾಗಿರ್ತಕ್ಕಂಥ ಆನಂದ ಎಷ್ಟಾದಂತ ನಿಧಿಯೇನು ಗೊತ್ತು? ಸುಮ್ಮನೆ ವಿಚಾರ ಮಾಡ್ತೀವಿ ನಾವು. ಆದರೆ ಶಾಸ್ತ್ರಗಳಿಂದ, ಗುರುನಾಥನದಿಂದ, ಅವನ ವಚನೋಪದೇಶದಿಂದ ಆಲಿಸಿದಾಗ ಮಾತ್ರ ಗೊತ್ತಾಗ್ತದ ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯರಲ್ಲಿ ಎಷ್ಟು ಮಂದಿ ಸುಖವಾಗ್ಯಾರ, ಎಷ್ಟು ಮಂದಿ ದುಃಖದಾಗಾರ ಅಂತ ಒಂದೇ ಮಾತಿನ ಹೇಳ್ಕೊಡ್ತಾರೆ ಗುರುಗಳು. ಜ್ಞಾನ ಒಂದೇ ಮಾತು. ಯಾರು ಸುಖಿಗಳು? ಈ ಜಗತ್ತಿನಲ್ಲಿ ಮೋಕ್ಷದ ಅಪೇಕ್ಷೆಯನ್ನು ಮಾಡಿ
ಆ ಮೋಕ್ಷವನ್ನ ಪಡಿಬೇಕೆಂಬ ಗುರಿಯನ್ನು ಇಟ್ಟುಕೊಂಡು ಯಾರು ಈ ಜಗತ್ತಿನಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಲ್ಲ ಅವ್ರಿಗೆ ಆನಂದ ಪ್ರಾಪ್ತಿಯಾಕೆ ಅಂತ ಹೋಗಿ ಒಂದು ದಿನ ಈ ಹೇಳ್ತಕ್ಕಂತ ನಿಜವಾದ ಆನಂದ. ನಿಜವಾದ ಆನಂದ ಏನಂದ್ರೆ ನಮ್ಮ ದೇಹ ಏನದ ಪಂಚಮಭೂತದ ದೇಹ ಅದ, ಇದು ಮಾಯಾ ಸೃಷ್ಟಿಯಿಂದ ಆಗ್ಯದ. ಈ ದೇಹದಲ್ಲಿ ಒಬ್ಬ ಪರಮಾತ್ಮ ಸ್ವರೂಪನ, ಒಬ್ಬ ಮಹಾದೇವನ ಸ್ವರೂಪನ, ಅವನೇ ಜೀವಾತ್ಮ ರೂಪಾನ. ಆ ಜೀವನಿಗೆ ಹುಟ್ಟಿಲ್ಲ, ದೇಹ ಹುಟ್ಟ್ಯದ. ದೇಹದ ಒಳಗೆ ಹುಟ್ಟಲಾರ್ದ ಒಬ್ಬ ಜೀವಾತ್ಮನ, ವಿಕಾರ ದೇಹ ಆಗ್ತದೆ, ವಿಕಾರವಾಗಲಾರ್ದ ಜೀವಾನ ಮತ್ತು ನಾಶವಾಗುವ ದೇಹದಲ್ಲಿ ಅವಿನಾಶ ಆಗಿರುವಂತ ಜೀವ. ಈ ದೇಹ ನಾನಂತ ತಿಳ್ಕೊಂಡ ಕಾರಣ ದೇಹಕ್ಕೆ ಬರುವಂತ ಎಲ್ಲವೂ ನನಗೆ 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 ಸಾಕಾಗಿದೆ. ಹುಟ್ಟಿ ಸಾಕಾಗಿರೋ ಕರ್ಕಂತಿಲ್ಲ, ಎಂದು ಕಣ್ಣು ಮುಚ್ಚಿನೇನು ಅಂತ ನಾವು ಅಂತೀವಿ, ಇಲ್ಲಂತಲ್ಲ. ಏನು ಯಾವಾಗ್ಲೂ ಕಣ್ಣು ತೆರೆದವನೇ, ನೀನು ಮುಚ್ಚಕ್ ಬರಂಗಿಲ್ಲ. ಆ ಮುಚ್ಚೋದಲ್ಲ, ಮುಚ್ಚೋನ್ ಯಾರು? ಮನುಷ್ಯ. ದೇವತೆಗಳು ಯಾವಾಗಲೂ ಕಣ್ಣರಕ್ಕೆ ಬಿಡಂಗಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಪ್ರತಿಬಿಂಬ ನೆರಳಿರಂಗಿಲ್ಲ, ಒಂದು ಲಕ್ಷಣ ಬರ್ತಾರೆ. ದೇವತೆಗಳು ಅಂದ್ರೆ ಅವರು ಕಣ್ಣರಕ್ಕೆ ಬಿಡೋದಿಲ್ಲ. ಈಗ ಕೆಲವು ಲಕ್ಷಣಗಳು ಉಂಟು. ಅದೇ ಪ್ರಕಾರ ಒಳಗಿರುವಂತ ನಮ್ಮ ಸ್ವರೂಪ ಏನದ, ಅದಕ್ಕೆ ವಿಕಾರನೂ ಇಲ್ಲ, ಅದು ಹುಟ್ಟಿಲ್ಲ, ಅದು ಸಾಯೋದಿಲ್ಲ. ಅಂಥದ್ದನ್ನ ನಾವು ತಿಳ್ಕೊಂಡರೆ ನಾವು ಕೂಡ ಸಾಗರದ ಆನಂದವನ್ನು, ಅಂದ್ರೆ ಏರದ ಎಳೆಯದ, ಸಾಗಿಸದ ಸವಿಯದ, ಏಕನಿಸದ ಜೋಕೆಗಂಧದ ಶಂಭು ಲಿಂಗದ ಏಕವಾದ ಸುಖವ, ಆಹಾ ಏಕವಾದ ಸುಖ ಅಂತ ಜೀವನರು ಅದಕ್ಕೆ ವ್ಯಾಖ್ಯಾನ ಮಾಡಿದೆ. ಅದು ಎಷ್ಟು ಆದ್ರೂ ಸಾಕಿಲ್ಲ. ಮತ್ತೆ ಅದಾದ ಮೇಲೆ ಇನ್ನೊಂದು ದೇಹಕ್ಕೆ ಯಾವುದಿಲ್ಲ. ಮತ್ತೆ ಎಷ್ಟು ಬಳಸು ಖರ್ಚಾಗಕ್ಕೆ ಕಡಿಮೆ ಆಗೋದಿಲ್ಲ. ಬೇರೆ ಯಾವುದೇ ವಸ್ತುಗಳನ್ನು ಕೈ ಹೆಚ್ಚಾಗ್ತಾವ, ಕಡಿಮೆ ಆಗ್ತಾವ, ಏನೇನಾಗ್ತಾವ, ಬಳಸಿದ್ರೆ ಕಡಿಮೆ ಆಗ್ತವೆ ರೊಕ್ಕ. ಆದ್ರೆ ಆನಂದ ಬೆಳೆಸಿದಂಗೆಲ್ಲ ಹೆಚ್ಚಾಗ್ತದೆ. ಹಣ ಬಳಸಲು ಕಡಿಮೆ ಆಗ್ತದೆ. ಶ್ರೀಮಂತಿ ಆನಂದ ಗಳಿಸೋದು. ನಾವೇನ್ ಮಾಡಿವಿ? ಆನಂದ ಗಳಿಸೋದು ಬಿಡ್ತೀವಿ, ಹಣ ಗಳಿಸೋದು ಹೆಚ್ಚು ಮಾಡಿವಿ. ಹಣ ಗಳಿಸಬಾರ್ದಂತಲ್ಲ, ಹಣ ನೀವು ಗಳಿಸಿದ್ರೆ ನಿಂದ ಬರ್ತದೆ. ನಿನ್ನ ಪ್ರಾರಬ್ಧ ಹಿಂದಿನ ಜನ್ಮದಲ್ಲಿ ಎಷ್ಟು ದೊರೆಬೇಕಾಗಲ್ಲ ಅಷ್ಟೇ ಬರ್ತದೆ ವಿನ ಉಳಿದದ್ದು ಜಪ್ಪ ಎಂದ್ರೂ ಬರಂಗಿಲ್ಲ. ಗಳಿಸಬಾರದು ಅನ್ನಂಗಿಲ್ಲ. ಪ್ರಾರಬ್ಧ ಜನ್ಮದಲ್ಲಿ ಏನು ಬರಬೇಕಾಗಿದೆ ಅದು ಬಂದೇ ಹೋಗ್ತದೆ. ಅದ್ರ ಆನಂದ ಆ ಪ್ರಾರಬ್ಧದಿಂದ ಬಂದಂಗೆ ಬರಂಗಿಲ್ಲ, ಪ್ರಯತ್ನ ಬರ್ತಕ್ಕಂಥದ್ದು. ಅದೇ ಅದಕ್ಕಾಗಿ ತೆರೆನಸುಗು ತಾಂಗುಳಂ ಬೆಳಗುತ್ತೀಯ ನಿನ್ನ ಕಡೆಗಣ್ಗಳಿಗೆ ಸಂತಸೋ ಗೆಳತಿ ಅಂತ ಪ್ರಾರಂಭ ಮಾಡ್ತಾರೆ. ಇದು ಎಲ್ಲಿ ಅಂತಂದ್ರೆ ಇದನ್ನ ಗುರು ಶಿಷ್ಯರ ಸಂವಾದ ರೂಪವಾಗಿ ಆ ನಿಜಗುಣರು ಬರೆದಂತ ಗ್ರಂಥವೇ ಅನುಭವ ಸಾಗರ. ಅಲ್ಲೇನದ ಗುರು ಶಿಷ್ಯ ಪುರಾತನ ಸ್ತೋತ್ರದ ಗುರುಸ್ಥಿತಿಯನ್ನೇ ಇದನ್ನ ಮಂಗಳ ಶ್ಲೋಕವನ್ನಾಗಿ ಇಟ್ಟುಕೊಂಡು ಮುಂದೆ ಶಿವ ಮತ್ತು ಶಕ್ತಿಯ ಸ್ತೋತ್ರವನ್ನು ಮಾಡ್ತಾರೆ. ಜಗದಾದಿ ಬೀದಂಗೆ ನಿಗಮಾಂತ ವೇದ್ಯಂಗೆ ನಗರಾಜ ಸುತೆಯ ರಮಣಂಗೆ ಶಂಭುವಿಗೆ ಅಜನಿತೋತ್ಸವದಿ ನತನಕ್ಕೆ. ನಾವು ಮತ್ತೆ ಯಾರು ನಮಸ್ಕಾರ, ಅದು ಗುರುವೇ ನಮಸ್ಕಾರ. ಯಾಕಂದ್ರೆ ಜಗತ್ತಿನಲ್ಲಿ ಗುರುವಿನಕ್ಕಿಂತ ಅವನ ಶರೀರ ಎಲ್ಲರಿಗಿಂತ ದೊಡ್ಡದಲ್ಲ. ಜ್ಞಾನ ಏನಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ಅದಕ್ಕಾಗಿ ಜಗತ್ತು
ಅದಕ್ಕೆ ಗುರುವಿನ ಪಾದಕ್ಕೆ ಬಿಟ್ಟಂದ್ರೆ ಇದು ಒಂದೇ ಕಾರಣಕ್ಕಾಗಿ ಜಗದಾದಿ ಬೀಜಂಗೆ ನಿಗಮಾಂತ ಬೀಜ. ಈ ಜಗತ್ತಿಗೆ 14 ಲೋಕಕ್ಕ ಬೀಜ ಅಥವಾ ಕಾರಣ ಯಾರು? ಒಂದು ಹತ್ತಿ ಬೆಳೆ ಬರ್ತದ, ಅದಕ್ಕೆ ಒಂದು ಹತ್ತಿ ಬೀಜ ಕಾರಣ. ಕಡಲೆ ರಾಶಿ ಬರ್ತದ, ಅದಕ್ಕೆ ಕಾರಣ ಕಡಲೆ ಬೀಜ. ಶೇಂಗದ ಚೀಲಗಳು ಬರ್ತಾವ, ಅದಕ್ಕೆ ಬೀಜ ಶೇಂಗದ ಬೀಜ. ಅದರಂತೆ ಈ ತೋರುವ ಜಗತ್ತಿನಲ್ಲಿ ಈ ನಾನಾ ಪ್ರಕಾರ 84, 21 ಲಕ್ಷ 21 ಲಕ್ಷ ಬೇರೆ 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 ನಾನಾ ರೀತಿಯ ನಾನಾ ಪ್ರಕಾರವಾಗಿ ತೋರುವಂತ ಈ ಶಕ್ತಿ ಯಾವ ಅಂತ ಕೇಳಿದ್ರೆ ಅಲ್ಲಿ ಪರಮಾತ್ಮ, ಆ ಪರಬ್ರಹ್ಮ ಪರಮಾತ್ಮ ಕೇಳ್ತಿವಲ್ಲ, ಎಲ್ಲದಕ್ಕೂ ಬೀಜ. ಮನುಷ್ಯನಾಗಿ ತೋರಕ ಅವನೇ ಬೀಜ, ಗಿಡಮರಾಗಿ ತೋರಕ ಅವನೇ ಬೀಜ, ದೇವತೆಗಳಾಗಿ ತೋರಕ ಅವನೇ ಬೀಜ. ಮೊದಲು ಹೇಳಿದಂತೆ ಚಂದ್ರ, ಸೂರ್ಯ, ಅಗ್ನಿ, ವಾಯುದೇವ, ಭೂದೇವಿ, ಪ್ರತಿಯೊಂದು ಪಂಚಮಹಾಭೂತಗಳು ಹುಟ್ಟಬೇಕಾದ್ರೆ ಆ ಬ್ರಹ್ಮಗೆ ಆದಿ ಅಂದ್ರೆ ಮೊದಲೇ ಯಾರು? ಮತ್ತೆ ಈ ನೀನು ಮಾಡಿದ ಜಗತ್ತು ಏನೋ ತೋರ್ತದ, ಆದರೆ ಮಾಡಿದವನು ಯಾರು ಅಂತ ಕಾಣಂಗಿಲ್ಲಲ್ಲ. ಇದೇ ಸಮಸ್ಯೆ ಆಗಿದೆ. ಕುಂಬಾರ ಗಡಿಗೆ ಮಾಡಲ್ಲ, ಗಡಿಗೆ ನೋಡಿದ್ರೆ ಗೊತ್ತಿರ್ತದೆ ಇದು ಕುಂಬಾರ. ಆಭರಣ ನೋಡಿದಾಗ ಗೊತ್ತಾಗ್ತದ ಈಗ ಯಾರು ಮಾಡ್ಯಾರ, ಅಕ್ಕ ಸಾಲಿಗೆ ಮಾಡ್ಯಾರ. ಒಂದು ಯಾವುದೋ ಕಟ್ಟಿಗೆ ಸಾಮಾನು ನೋಡಿದಾಗ ಗೊತ್ತಾಗ್ತದ ಇದು ಬಡಿಗೆ ಮಾಡ್ಯಾರ. ಕಬ್ಬಿಣದ ಸಾಮಾನು ನೋಡಿದಾಗ ಗೊತ್ತಾಗ್ತದ ಇದು ಕಂಬಾರ ಮಾಡ್ಯಾರ ಅಂತ ಗೊತ್ತಾಗ್ತದೆ. ಆದರೆ ನೀನು ಮಾಡಿದ ಜಗತ್ತು ಹೇಳ್ತಾರೆ ಅದು ಕಾಣುವುದು ಹೇಗೆ? ನಿನ್ನನ್ನು ನೋಡೋದಾಗಿ ಕುಂಬಾರ ನೋಡೋದಾಗಿ ಅದಕ್ಕೆ ಹೇಳಿದ್ರು ನಿಗಮ ಅಂತ ಹೇಳಿದೆ. ಎಲ್ಲಿ ನೋಡ್ಬೇಕು? ನಿಗಮ, ಆಮ್ನಾಯ, ಶ್ರುತಿ ಅಂತ ಒಂದೇ. ನಿಗಮ ಅಂದ್ರೆ ವೇದಗಳು. ವೇದ ಯಾರು ಹೇಳಿದ್ರು? ಪರಮಾತ್ಮ ಹೇಳಿದಂತ ವಚನಗಳೇ, ಪರಮಾತ್ಮ ಹೇಳಿದಂತ ಮಂತ್ರಗಳೇ ವೇದಗಳು. ಆ ವೇದಗಳಲ್ಲಿ 3 ಭಾಗಗಳು. ಮೊದಲನೆಯದು ಕರ್ಮಕಾಂಡ, ಎರಡನೆಯದು ಉಪಾಸನ ಕಾಂಡ, ನಿಗಮ ಅಂತ ಭಾಗ ಅಂದ್ರೆ ಅದು ಜ್ಞಾನಕಾಂಡ. ಅವ್ರು ಹೇಳ್ತಾರೆ ನಿಗಮಾಂತ ನಿಗಮದ ಕರ್ಮದ ಮಂತ್ರಗಳಲ್ಲಿ ನಾ ಕಾಣಂಗಿಲ್ಲ, ನಾ ಮಾಡೋ ಕರ್ಮ ಕಾಣ್ತಾವ. ಉಪಾಸನೆಯಲ್ಲಿ ನಾನು ಕಾಣಂಗಿಲ್ಲ, ಉಪಾಸನ ಭಾವ ಕಾಣ್ತದ. ಪ್ರತ್ಯಕ್ಷನಾಗಿದ್ದಂಗೆ ನೀನು ನೋಡ್ಬೇಕಾದ್ರೆ ವೇದದಲ್ಲಿ ಹೇಳಿದ ಜ್ಞಾನ ಕಾಣದ ಮರೆ ಹೋಗಂತವು ಅಲ್ಲಿ ಅವ್ರು ಬರೆದಾರ ಅನುಭವ ಅಂತ. ಅಲ್ಲಿ ಹೋದ್ರೆ ಆ ಯಾವ ವೇದಗಳನ್ನ ಕರಗತ ಮಾಡಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠದ ಅಂತ ಗುರು ನಿನಗೆ ಬೋಧ ಮಾಡಿದಾಗ ಆ ವೇದದಲ್ಲಿ ಹೇಳಿದ ಮಹಾವಾಕ್ಯಗಳಾವ ತತ್ವಂ ಅಸಿ. ಆ ತತ್ವಮಸಿ ವಾಕ್ಯದಿಂದ ನೀನು ಗುರು ಕರುಣೆಯಿಂದ ಇದ್ದದ್ದನ್ನ ಇದ್ದಂಗೆ ಮುಚ್ಚಿ ಇಟ್ಟು ಹೇಳಲಾರದೆ ಎಲ್ಲವನ್ನ ಬಿಚ್ಚಿಟ್ಟು ನಿನ್ನ ಉದ್ಧಾರಕ್ಕಾಗಿ ಬೋಧ ಮಾಡಿದರೆ ಅಲ್ಲಿ ನಾನು ಹೇಗೇನೆ ಹಾಗೆಯೇ ನೀನು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ ಯಾರು ಹೋಗಿ ಕರ್ಮನೆ ಮುಗಿಸಿಲ್ಲ, ನಾವು ಕರ್ಮನೆ ಮುಗಿದ ಆದ ಕಾರಣ ನಗರಾಜ ಸುತೆಯ ರಮಣನಿಗೆ. ನಗ ಅಂದ್ರೆ ಪರ್ವತ, ಪರ್ವತ ರಾಜ, ಪರ್ವತದ ರಾಜ ಸುತೆಯ ರಮಣನಿಗೆ. ಪರ್ವತ ರಾಜನ
ಮಗಳೇ ಪಾರ್ವತಿ ಅಂತ ಬಂತು. ಮೊದಲ ಹೆಸರು ಬೇರೆ ಇತ್ತು ಅಂತ ಹೇಳ್ತಾರೆ. ಗೌರಿ ಅಂತ ಕರೀತಾರೆ, ಉಮಾ ಅಂತ ಕರೆದಿದ್ರು. ಅದು ಹೇಗಾಯ್ತು ಅನ್ನೋದಕ್ಕೆ ಸ್ವಲ್ಪ ಒಂದು ಕಥೆಯನ್ನ ಬಹಳ ಸುಮ್ಮನೆ ವಿಚಾರ ಮಾಡೋದು. ಪರ್ವತ ರಾಜನ ಅರಮನೆಗೆ ಒಂದಾನೊಂದು ದಿನ ನಿಮಿತ್ತವಾಗಿ ಕಾರಣವೊಂದಿಲ್ಲದೆ ತ್ರಿಕಾಲಜ್ಞಾನ ಮತ್ತು ಕಾಳಿಧಾರಿ ತ್ರೈಲೋಕ ಸಂಚಾರಿ ಎನ್ನುವ ಬಿರುದನ್ನ ಪಡೆದಂತ ನಾರದ ಮಹರ್ಷಿಗಳು ಆ ಪರ್ವತ ರಾಜನ ಮನೆಗೂ ಹೋದಂತ ಸಂದರ್ಭದಲ್ಲಿ ಋಷಿಗಳಿಗೆ ಮುನಿಗಳಿಗೆ ಎಂಥ ರಾಜರಲ್ಲಿ ನಾರದ ಮಹರ್ಷಿಗಳಿಗೆ ಎಷ್ಟೋ ಕೋಟ್ಯಾನುಕೋಟಿ ದೇವತೆಗಳು ಆತಗ ಬಲ್ಯ ಋಷಿಗಳಿಗೆ ಯಾಕಂದ್ರೆ ಆತ ಬಂದು ಎಲ್ಲರಿಗೆ ಆನಂದ ಆಗ್ತದೆ. ಎಲ್ಲ ಸುದ್ದಿ ನಾವು ನಾರದ ಎಲ್ಲರ ದೇವತೆಗಳು ಅವ್ರ ಸುದ್ದಿ ಇವ್ರ ಸುದ್ದಿ ಕೆಲವು ಮಂದಿ ಇರ್ತಲ್ಲ ಅದ್ರಂಗ ಜಗಳ ಹಚ್ಚೋದು, ಜಗಳ ಹಚ್ಚಿದ್ರೆ ಸಣ್ಣ ಮಾಡೋದು ಎರಡು ಗೊತ್ತಿತ್ತು. ನಾವು ಅಂದ್ರೆ ಏನು ಮಾಡ್ತಿದ್ದ, ಎಲ್ಲಿ ಸತ್ಯದ ಬಗ್ಗೆ ಆದ ಅಲ್ಲಿ ಪ್ರವಾಹ ಮಾಡಬೇಕು. ಸುಳ್ಳು ಹೇಳಿದ್ರು ಕೂಡ ಸತ್ಯ ಮೂಲಕ ಹೇಳ್ತದೆ. ನಾಶ ಮಾಡಕ್ಕಲ್ಲ ನಾವು. ಹಾಗಾಗಿ ಅವರು ಪರ್ವತರಾಜ ಉಚಿತವಾದ ಆಶ್ರಮದಲ್ಲಿ ತುಳಸಿ ಮಹರ್ಷಿಗಳ ಎಲ್ಲ ಯೋಗಿಯಲ್ಲಿ ಕ್ಷೇಮವೇ ಅಂತ ಎಲ್ಲ ವಿಚಾರ ಮಾಡುವಾಗ ಎಲ್ಲ ವಿಚಾರವನ್ನು ಅಷ್ಟೊಳಗ 8 ವರ್ಷ ಬಾಲಕಿ ಅಂತ ಹೇಳ್ತಾರ. ವರ್ಷ ಎಷ್ಟೇ ಇಲ್ಲ. ಆವಾಗ ಆ ಒಂದು ಉಮಾ ಅನ್ನುವಂತ ಒಬ್ಬ ಬಾಲಕಿ ನಾರದ ಮಹರ್ಷಿಗಳ ಎದುರಿಗೆ ಬಂದು ನಮಸ್ಕಾರವನ್ನು ಮಾಡಿ ಮುಂದೆ ಹೋದಾಗ ಆ ನಗರಾಜ ಪರ್ವತ ರಾಜ ಆ ನಾರದ ಮಹರ್ಷಿಗಳ ವಿಚಾರ ಏನಪ್ಪ ಇವ್ರು ಯಾರು ಋಷಿಗಳೇ, ಆಕೆ ನನ್ನ ಮಗಳು, ಆಕೆ ಹೆಸರೇ ಅಥವಾ ಪಾರ್ವತಿ ಅಂತ. ಆದ್ರೆ ನಮ್ಗೆಲ್ಲವೂ ಸ್ವಚ್ಛವಾಗಿದ್ದೀವಿ. ಒಂದು ಚಿಂತೆ ಅದ, ಈ ನಮ್ಮ ಮಗಳಿಗೆ ಯೋಗ್ಯವಾದ ಒಂದು ವರವನ್ನು ಹುಡುಕ್ತಾ ಇದ್ದೀವಿ, ಶೋಧನೆಯಲ್ಲಿದ್ದೀವಿ. ಅದು ನಮಗೆ ಇದುವರೆಗೂ ಸಾಧ್ಯ ಆಗಿಲ್ಲ. ಯಾವ ಕಡೆ ಸಂಚಾರವನ್ನು ಮಾಡ್ತಕ್ಕಂಥವ್ರು ಎಲ್ಲ ಇತ್ತು. ಅದಕ್ಕೆ ನಮ್ಮ ಮಗಳಿಗೆ ಯೋಗ್ಯವಾದ ವರವನ್ನಿದ್ದರೆ ಆಕೆಗೆ ಮದುವೆಯನ್ನ ಮಾಡಿ ಮುಗಿಸಿ ನಮಗೆ ಆಶೀರ್ವಾದವನ್ನು ಮಾಡಿದಾಗ ಒಂದೇ ಸಲ ನಾವು ಆನಂದ ಯಾಕೆ ಮಾಡ್ತಾರೆ. ಅವಾಗ ಒಂದು ವಿಚಾರ ನಡೆದಿತ್ತು ಅಷ್ಟೊಳಗೆ. ಯಾವಾಗ ಇವರು ನಗರಾಜ ಪರ್ವತರಾಜ ಅವರ ರಾಣಿ ಅವರ ಎಲ್ಲರೂ ಬಂದು ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡ್ತಾರ. ಆ ಪಾರ್ವತಿ ಬಂದು ನಮಸ್ಕಾರ ಅಲ್ಲಿ ಬರ್ಬೇಕ, ತಾಯಿ ನಿನಗೆ ನನ್ನ ವಂದನೆ. ಆ ಘಟನೆ ನೋಡಿ ಆಶ್ಚರ್ಯ ಆಯ್ತು ಎಲ್ಲರಿಗೂ. ಗೌರವದಿಂದ ನಮಸ್ಕಾರ ಮಾಡ್ಕೊಂತ ಹುಡುಗರಿಗೆ ತಾನ ನಮಸ್ಕಾರ ಮಾಡ್ತಾನಲ್ಲ ನಾರದ ಅಂತ ಹೇಳಿ ಎಲ್ಲರಿಗೆ ಆಶ್ಚರ್ಯ ಆಯ್ತು. ಅವಾಗ ಕೇಳಿದ್ರೆ ಅವರು ಈ ಒಂದು ಸಂದರ್ಭ ಮಾತುಕತೆ ಬಂದಾಗ ಅದೆಲ್ಲ ಇರ್ಲಿ, ಆಕೆಗೆ ಚಿಕ್ಕವಳಿಗೆ ನೀವು ದೊಡ್ಡವರು ನಮಸ್ಕಾರ ಮಾಡಿದ್ರಿ, ನಿಮಗಿಂತ ದೊಡ್ಡವರಾದ ನಮ್ಮ ಕಡೆಯಿಂದ ನೀವು ನಮಸ್ಕಾರವನ್ನು ಮಾಡಿಸ್ಕೊಂಡ್ರಿ, ಇದು ಯಾವ ನ್ಯಾಯ ಅಂತ ಕೇಳಿದಾಗ ಆಕೆ ನಿಮ್ಮ ಪಾಲಿಗೆ ಚಿಕ್ಕವಳು, ನಮ್ಮ ಪಾಲಿಗೆ ದೊಡ್ಡವಳು. ನಿಮ್ಮ ದೃಷ್ಟಿಗೆ ಚಿಕ್ಕವಳು, ನಮ್ಮ ದೃಷ್ಟಿಗೆ ದೊಡ್ಡವಳು. ಅದೇ ಹೇಗೆ ಅಂತ ವಿಚಾರ ಮಾಡಿದಾಗ ಆಕೆಯ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳುತ್ತೆ. ಈ ನಿಮ್ಮಲ್ಲಿ ಹುಟ್ಟೋದಕ್ಕಿಂತ ಮೊದಲು ಆಕೆ ಒಂದು ಯಜ್ಞವನ್ನ ಮಾಡಿ, ಬಹಳ ಹೋಗೋದಿಲ್ಲ ನಾವು ದೂರ, ಪರಮಾತ್ಮನ ಹೆಂಡತಿ ಪಾರ್ವತಿ ತನ್ನ ತಂದೆ ಅಪಮಾನವನ್ನ ಮಾಡಬೇಕೆಂದು ದಕ್ಷ ಬ್ರಹ್ಮ ಒಂದು ಯಜ್ಞವನ್ನ ಮಾಡಿ ಪರಮಾತ್ಮನ ಕರೆಯದೆ ಮಗಳಿಗೂ ಆಹ್ವಾನ ಕೊಡಬೇಕೆಂಬುವಾಗ ಪರಮಾತ್ಮ ಹೇಳಿದ್ರು ಕೂಡ ಗಂಡನ ಮಾತನ್ನ ಕೇಳದೆ
ಆ ದಕ್ಷ ಬ್ರಹ್ಮನ ತಂದೆ ಯಜ್ಞಕ್ಕೆ ಬಂದು ಆಕೆ ಎದುರಿನಲ್ಲಿ ಹಿರಿಯ ಅಳಿಯನಿಗೆ ಮಗನಿಗೆ ಕೊಡುವಂತ ಅದು ಯಜ್ಞದ ಪ್ರಸಾದ ಇತ್ತು. ಯಜ್ಞಗಳಲ್ಲಿ ಅಪಮಾನ ಮಾಡಬೇಕಂತೆ ಬೇರೆಯವರಿಗೆ ಕೊಟ್ಟು ಅಗ್ನಿದೇವ ಕೊಟ್ಟು ಅಪಮಾನ. ಈ ಒಂದು ಅಪಮಾನವನ್ನ ದೇವಾಲ ದೇವತೆಗಳ ಮಧ್ಯದಲ್ಲಿ ಪರಮಾತ್ಮನಿಗೂ ಪರಮಾತ್ಮನ ಹೆಂಡತಿ ಮತ್ತು ದಕ್ಷ ಬ್ರಹ್ಮ ತನ್ನ ಸ್ವಂತ ಮಗಳಿಗೆ ಮಾಡಿದ ಅಪರಾಧವನ್ನು ಸಹಿಸಲಾರದೆ ಆ ಕ್ಷಣದಲ್ಲಿ ಆಕೆ ಆ ಯಜ್ಞದಲ್ಲಿ ಹಾರಿ ಪ್ರಾಣವನ್ನು ಬಿಟ್ಟಳ. ಮುಂದೆ ಈ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಆಗ್ಯಾಳ. ಅಂದ್ರೆ ಯಾರಕಿ? ಪರಮಾತ್ಮ ಹೇಳ್ತಾರೆ. ಅಂದಾಗ ಈ ಪರಮಾತ್ಮನ ಹೆಂಡತಿಗೆ ಮತ್ತೆ ಮದುವೆಯನ್ನ ಮಾಡಿಕೊಳ್ಳುವರು ಜಗತ್ತಿನಲ್ಲಿ ಯಾರು ದೊಡ್ಡವರಾರೇನು? ಹೇ ರಾಜ, ಅಂದಾಗ ನಿನ್ನ ಮಗಳಿಗೆ ಮದುವೆ ಆಗಬೇಕಾಗಿದ್ದ ಮತ್ತೆ ಪರಮಾತ್ಮನೇ ಮಾಡಿದ್ದೇವೆ, ಬೇರೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಂದಾದ ಆ ನಂತರ ಮತ್ತೆ ಪರಮಾತ್ಮನ ಕೈ ಹಿಡಿದು ಇಂಥ ಒಂದು ನಗರಾಜ ಸ್ಥಿತಿಯ ರಮಣಾಂಗಕ್ಕೆ ಪ್ರತಿಯಾದ ಪರಮಾತ್ಮನಿಗೆ ಶಂಭುವಿಗೆ ಎಂದು ಸುಖವನ್ನೇ ಕೊಡುವಂತ ಆ ಒಂದು ಶಕ್ತಿ ಉಳ್ಳವನಿಗೆ ಅಗಣಿತ ಲೆಕ್ಕವಿಲ್ಲದ ಗಣಿತಕ್ಕೆ ಮೆಲಕಲಾರದ ಉತ್ಸವದಿ ಎಂದರೆ ಆನಂದ ಭರಿತನಾಗಿ. ಅಂದ್ರೆ ಆನಂದ ಎಷ್ಟಾಯ್ತು ಅಂದ್ರೆ ಆನಂದ ಅರ್ಥ ಮಾಡಕ್ಕಿಲ್ಲ. ಹಾಲು ಅಳತೆ ಮಾಡಬಹುದು, ಬಂಗಾರ ಅಳತೆ ಮಾಡಬಹುದು, ಹುಲ್ಲು ಅಳತೆ ಮಾಡಬಹುದು, ಬಟ್ಟೆ ಅಳತೆ ಮಾಡಬಹುದು, ಎಲ್ಲ ಅಳತೆ ಮಾಡಬಹುದು. ಆನಂದ ಎಷ್ಟು ಅಳತೆ ಮಾಡಕ್ ಬರ್ತದೆ ಇಲ್ಲ. ಆ ಕಾರಣ ಅಂಥ ಪರಮಾತ್ಮನಿಗೆ ಗಣಿತಕ್ಕೆ ಬಾರದೆ ಲೆಕ್ಕಕ್ಕೆ ಬಾರದೆ ಇರುವಂತ ಆನಂದದಿಂದ ಭಕ್ತಿಯಿಂದ ನಾನು ನತನಕ್ಕೆ ನಮಸ್ಕಾರವನ್ನು ಮಾಡುತ್ತೇನೆ. ಈ ರೀತಿಯಾಗಿ ಮುಂದೆ ಸರ್ವಂಗೆ ಸರ್ವಜ್ಞ ಸರ್ವಾತ್ಮ ಸರ್ವಶಕ್ತಿತ್ವ ಹೌದು ಆರಬಲದಿ ಆ ಸರ್ವ ಮಂಗಲಿಗೆ ಗುರುವಿಗೆ ನಮಸ್ಕಾರ ಮಾಡುವುದು, ಪರಮಾತ್ಮ ನಮಸ್ಕಾರ ಮಾಡಿ ಮತ್ತೆ ಈಗ ಆರತಿ ಸರ್ವಂಗೆ ಸರ್ವಜ್ಞ ಸರ್ವ ಅಂದ್ರೆ ಆತನ ಶಕ್ತಿ ಪರಮಾತ್ಮನಲ್ಲಿ ಇರುವಂತಹ ಅರಿವು ಯಾರಲ್ಲಿಲ್ಲ, ಪರಮಾತ್ಮನಲ್ಲಿ ಇರುವಂತಹ ಶಕ್ತಿ ಯಾರಿಲ್ಲ, ಪರಮಾತ್ಮ ಜ್ಞಾನ ಇದ್ದದ್ದು ಯಾರೆಲ್ಲ, ಪರಮಾತ್ಮ ಎಲ್ಲಿ ಒಂದು ಕಡೆ ಇರುವುದು ಕೂಡ ಎಲ್ಲರ ಅಂತರಂಗದಲ್ಲಿರುವಂತಹ ಸರ್ವ ಜೀವಗಳಿಗೆ ಆಧಾರವಾಗಿರ್ತಕ್ಕಂಥ ಇಂಥ ಶಕ್ತಿ ಯಾರಿಂದ ಬಂತು? ಪಾರ್ವತಿ ನೀನು ಇದ್ದ ಕಾರಣ ಪರಮಾತ್ಮ ಇಂಥ ಶಕ್ತಿ ಬಂದದ. ಆರಬಲ ಯಾವದಿಂದ ಬಂದ ಇಷ್ಟೆಲ್ಲ ಕುಡಿಸಿದ್ದೆ ಅಂದ್ರೆ ನಿಮ್ಗೆ ಯಾರು ಆರೇನು ಅಂತೀವಿ ನಾವು. ಹೌದು, ಅದ್ರಂಗೆ ಅಂಥ ಮಹಾಶಕ್ತಿಗಳಂತ ಪಾರ್ವತಿಯು ಕೂಡ ನಮಸ್ಕಾರ ಅಂತ ಹೇಳಿದ್ರು. ನಾಳೆ ದಿನ ಮುಂದೆ ಜಪವನ್ನು ಮಾಡೋದು